ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಗೃಹ ಮಂತ್ರಿಗಳಾದ ಪರಮೇಶ್ವರ್ ಅವರು ನೇರವಾಗಿ ಹೇಳ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಮೇಲೆ. ಶ್ರೀಕಾಂತ್ ಪೂಜಾರಿ ಅನೇಕ ಕೇಸ್ಗಳಿದ್ದಾರೆ, 16 ಕೇಸ್ಗಳಿದ್ದಾರೆ, ಅವ್ರ ಮೇಲೆ ಕ್ರಮ ತಗೋಬಾರ್ದ? ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ ಕಾನೂನಿಗೆ, ಈ ಮಣ್ಣಿನಲ್ಲಿ ಕಾನೂನಿಗೆ ಬೆಲೆ ಇದೆ, ಹಾಗಾಗಿ ಈ ಮಣ್ಣಿನ ಕಾನೂನಿಗೆ ಭಾರತೀಯ ಜನತಾ ಪಾರ್ಟಿ ಬೆಂಬಲವನ್ನು ಕೊಡಬೇಕು. ಯಾಕೆ ಅವರು ಅಪರಾಧಿಗಳ ಪರವಾಗಿ ನಿಲ್ತಾ ಇದ್ದಾರೆ? ನಾನು ಇಬ್ಬರಿಗೂ ಒಂದು ಸವಾಲು ಹಾಕ್ತೇನೆ. 16 ಕೇಸನ್ನು ಶ್ರೀಕಾಂತ್ ಪೂಜಾರಿ ಮೇಲೆ ಇದ್ದರೆ ನೀವು ಹೇಳ್ದಂಗೆ ನಾನು ಕೇಳ್ತೇನೆ. ಅವ್ರು ಹೇಳಿದ್ರು ಎಕ್ಸೈಸ್ ಕೇಸ್ಗಳಿದ್ದಾವೆ, ಗೂಂಡಾ ಕೇಸ್ಗಳಿದ್ದಾವೆ, ದೊಂಬಿ ಕೇಸ್ಗಳಿದ್ದಾವೆ, ಈ ರೀತಿ ಊತು ಕೇಳ್ತಾ ಹೋದರು. ಹಾಗಾಗಿ ಆ ವ್ಯಕ್ತಿ ಮೇಲೆ, ಶ್ರೀಕಾಂತ್ ಪೂಜಾರಿನ ಮೇಲೆ ನಾವು ಕೇಸ್ ಹಾಕಿದ್ದೀವಿ ಮತ್ತು ಅವರು ಬಂಧನಕ್ಕೆ ಒಳಗಾಗಿದ್ದಾರೆ. ಶ್ರೀಕಾಂತ್ ಪೂಜಾರಿ ಮೇಲೆ ಇರೋದು ಈ ಎಲ್ಲ ಕೇಸುಗಳು ಕೂಡ ಡಿಸ್ಮಿಸ್ ಆಗಿದೆ, ಖುಲಾಸೆ ಆಗಿದೆ. ಒಂದೇ ಒಂದು ಕೇಸ್ ಉಳಿದಿದೆ, ಆ ಕೇಸ್ ನಡೀತಾ ಇದೆ. ಆ ಕೇಸ್ಗೂ ಕೂಡ ಇವರು FIR ಹಾಕಿಲ್ಲ, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಆ ಕೇಸ್ಗೂ ಕೂಡ ಯಾರು ಕಂಪ್ಲೇಂಟು ಕೊಟ್ಟಿಲ್ಲ. ಈ ರೀತಿ ಸುಳ್ಳು ಆಪಾದನೆಗಳು. ನಾವು ಮುಂಚೆಯಿಂದಲೇ ಸುಳ್ಳು ರಾಮಯ್ಯ ಅಂತ ಕರಿತಾ ಇದ್ದೀವಿ ಸಿದ್ದರಾಮಯ್ಯನವರಿಗೆ. ಸುಳ್ಳು ರಾಮಯ್ಯನ ಗರಿಗೆ ಇನ್ನೊಂದು ಸೇರ್ತು. 16 ಕೇಸ್ ಇದೆ. ಹಿಂದೂ ಆದ ತಕ್ಷಣ ಬಿಟ್ಬಿಡ್ಬೇಕಾ? ಹಿಂದೂ ಕರಸೇವಕ ಅಂದ ತಕ್ಷಣ ಬಿಟ್ಬಿಡ್ಬೇಕಾ? ರಾಮ ಕರಸೇವಕ ಅಂದ ತಕ್ಷಣ ಅವ್ರ ಮೇಲೆ ಕೇಸ್ ಹಾಕಬಾರ್ದ? ಜೈಲಿಗೆ ಕಳಿಸ್ಬಾರ್ದ? ಸಿದ್ದರಾಮಯ್ಯನವರೇ, ನೀವು 14 ಕೇಸ್ ಇದ್ದರೆ ನಾನು ರಾಜ್ಯದ ಜನರ ಕ್ಷಮೆ ಕೇಳ್ತೇನೆ. ಇಲ್ಲ ಅಂದರೆ ಸುಳ್ಳು ಆಪಾದನೆ ಮಾಡ್ತಾ ಇದ್ದಾರಲ್ಲ ಪರಮೇಶ್ವರ್ ಮತ್ತು ಮನೆ ಸಿದ್ದರಾಮಯ್ಯನವರು, ರಾಜ್ಯದ ಜನ ಕ್ಷಮೆ ಕೇಳಬೇಕು. ಜನ ನಂಬಿಡ್ತಾರೆ ಅಂತ ಅಂದ್ಕೊಂಡು ಏನು ಬೇಕಾದ್ರೂ ಹೇಳ್ತಾರೆ. ಸತ್ಯ ಮರೆ ಮಾತಾಡೋಕ್ಕಾಗತ್ತಾ? ಎಲ್ಲ ಪ್ರಕರಣಗಳು ಕೂಡ ನಾವು ಸುಮ್ಮನೆ ಇರಬೇಕಾಗತ್ತಾ? ಎಲ್ಲ ಪ್ರಕರಣಗಳು ಕೂಡ ಇತ್ಯರ್ಥ ಆಗಿವೆ. ಹಾಗಾಗಿ ಪೊಲೀಸ್ ಇಲಾಖೆ ಮೇಲೆ ಒತ್ತಡ ತಂದು ಈ ಎಲ್ಲ ಕೇಸ್ಗಳನ್ನು ಸೃಷ್ಟಿ ಮಾಡಿ ಮತ್ತೆ ಕೇಸ್ ಹಾಕ್ಸಿದ್ದಾರೆ. ಇದು ಮುಖ್ಯಮಂತ್ರಿಗಳೇ, ಹೋಮ್ ಮಿನಿಸ್ಟ್ರೇ ಮಾಡಿದಂಥ ಪ್ರೀ ಪ್ಲ್ಯಾನ್ಡ್ ಡೈರೆಕ್ಷನ್ನು ಅಥವಾ ಪೊಲೀಸ್ ಇಲಾಖೆನೇ ಸೃಷ್ಟಿ ಮಾಡಿರೋಂಥ ಇದೊಂದು ಕೃತ್ಯವೋ? ಇದು ತನಿಖೆಯಿಂದ ಬಹಿರಂಗ ಆಗಬೇಕು. ಆ ರಾಮಭಕ್ತನ ಮೇಲೆ 1992ರ ಒಂದೇ ಒಂದು ಕೇಸ್ ಮಾತ್ರ ಇರೋದು. ಇವತ್ತು ಅದ್ರ ಜಡ್ಜ್ಮೆಂಟ್ ಕೂಡ ಬರೋದಿದೆ. ನನಗೆ ನಂಬಿಕೆ ಇದೆ ಆ ಒಂದು ಶ್ರೀಕಾಂತ್ ಪೂಜಾರಿ ಇವತ್ತು ಬೇಲ್ ಅವ್ರಿಗೆ ಸಿಗತ್ತೆ ಅಂತ ನಂಬಿಕೆ ನನಗಿದೆ. ನಾನು ಅದಕ್ಕೋಸ್ಕರ ಬಾರಿ ಮುಖ್ಯಮಂತ್ರಿಗಳು ಹೇಳೋಕ್ಕೆ ಇಷ್ಟಪಡ್ತೇನೆ, ಈ ಸವಾಲು ಸ್ವೀಕಾರ ಮಾಡಿ 16 ಕೇಸ್ ಇದ್ದರೆ ನಾನು ರಾಜ್ಯದ ಜನರ ಕ್ಷಮೆ ಕೇಳ್ತೇನೆ. ಇಲ್ಲ ಅಂದರೆ ನೀವು ರಾಜ್ಯದ ಜನಕ್ಕೆ ಕ್ಷಮೆ ಕೇಳಬೇಕು.